तथा ते अग्ने शुचयन्त आयोर्ददाशुर्वाजेभिराशुषाणाः उभे यत्तोके तनये दधानार्तस्य नामन् ऋणयन्त देवाः तत्पुरुषाय विद्महे महादेवाय धीमहि तन्नो रुद्रः प्रचोदयात्. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ, ಲಾಭದಾಯಕ, ಸಂತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನೋಡೋಣ. ಮುಖ್ಯವಾಗಿ ಅಷ್ಟಮ ಸ್ಥಾನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ. ಅದೃಷ್ಟ ಸ್ಥಾನ ಅಂತ ಕೂಡ ಕರಿತೀವಿ ನಾವು. ಕರ್ಕ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದಿಲ್ಲ. ಜನವರಿ ತಿಂಗಳಲ್ಲಿ ಚೆನ್ನಾಗಿತ್ತು, ಮಾರ್ಚ್ ತಿಂಗಳಲ್ಲಿ ಚೆನ್ನಾಗಿರಬಹುದು, ಆದರೆ ಫೆಬ್ರವರಿ ತಿಂಗಳಲ್ಲಿ ಸಾಧಾರಣ ಫಲವನ್ನು ಹೊತ್ಕೊಂಡಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಕಂಪಲ್ಸರಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಶನಿಯಿಂದ ಯಾವುದೇ ಸಮಸ್ಯೆ ಇಲ್ಲ, ಯಾಕಂದರೆ ಶನಿ ಭಾಗ್ಯ ಸ್ಥಾನದಲ್ಲಿ ಕೂತ್ಕೊಂಡು ನಿಮಗೆ ಯಾವುದೇ ಥರದ ನೆಗೆಟಿವಿಟಿನ ಕೊಡದೇ ಇರೋ ಭದ್ರವಾದ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಜಾಬ್ ಸೆಕ್ಯೂರ್ ಆಗಿರುತ್ತೆ, ಜೊತೆಗೆ ನಿಮ್ಮ ಬಲ ವೃದ್ಧಿ ಆಗ್ತಾ ಬರುತ್ತೆ. ಶನಿಯಿಂದ ಯಾವುದೂ ಕೆಟ್ಟದ್ದಿಲ್ಲ. ಆದರೆ 12ನೇ ಮನೆ ಗುರು ಏನು ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದರೆ, ಭಾಗ್ಯ ಸ್ಥಾನಾಧಿಪತಿ ಹಾಗೂ ಋಣ ರೋಗ ಶತ್ರು ಸ್ಥಾನಾಧಿಪತಿ 12ನೇ ಮನೆಯಲ್ಲಿದ್ದು ಹೌಸ್ ಆಫ್ ಲಾಸ್ ವ್ಯಯ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಗುರು ಅನ್ನುವಂಥದ್ದು ಚೆನ್ನಾಗಿಲ್ಲ. ಕಂಪಲ್ಸರಿ ಗುರುಗಳ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಮುಖ್ಯ. ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರೂ ಗುರುಗಳಿರಲಿ, ಪ್ರತ್ಯಕ್ಷ ಅಥವಾ ಪರೋಕ್ಷ ಗುರುಗಳಿರಲಿ, ಹೋಗಿ ದರ್ಶನ ಮಾಡಿ ಬರುವಂಥದ್ದು ಬಹಳ ಮುಖ್ಯ. ಪ್ರತಿ ಗುರುವಾರನೂ ಫೆಬ್ರವರಿ ತಿಂಗಳಲ್ಲಿ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ತುಂಬ ಅಗತ್ಯವಾಗಿರ್ತಕ್ಕಂಥ ವಿಚಾರ. ಗುರುಬಲ ಹೊಂದಿದ್ದು ಬಿಟ್ಟರೆ ಬೇರೆ ಯಾವ ಗ್ರಹಗಳು ತೊಂದರೆ ಮಾಡಿದ್ರು ಕೂಡ, ನೆಗೆಟಿವ್ ಮಾಡಿದ್ರು ಕೂಡ ಅದನ್ನು ನಾವು ತಡೆಯುವಂಥ ಶಕ್ತಿ ಕೊಡ್ತಾನೆ ಭಗವಂತ. ಹಾಗಾಗಿ ಗುರುವನ್ನು ಬಲ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇನ್ನು ಫೆಬ್ರವರಿ ತಿಂಗಳಲ್ಲಿ ಫೆಬ್ರವರಿ 3ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 8ನೇ ಮನೆಗೆ ಬರ್ತಾರೆ. ಮಿತ್ರಸ್ಥಾನ ಆದ್ದರಿಂದ ಬುಧನಿಂದ ಯಾವುದೂ ತೊಂದರೆ ಇಲ್ಲ. ಬುಧ ನಿಮಗೆ ವ್ಯಯಸ್ಥಾನಾಧಿಪತಿ, ಧೈರ್ಯ ಸ್ಥಾನಾಧಿಪತಿ. ಸ್ವಲ್ಪ ಧೈರ್ಯ ಕಡಿಮೆ ಆಗುತ್ತೆ, ಮಾನಸಿಕವಾಗಿ ಸ್ವಲ್ಪ ಬೇಸರ ಆಗುವಂಥದ್ದು, ಸ್ವಲ್ಪ ಕಣ್ಣೀರು ಆಗುವಂಥದ್ದು, ಮನಸ್ಸಿಗೆ ಚಿಂತನೆ ಮಾಡಿ ಬಹಳ ಯೋಚನೆ ಮಾಡುವಂತಹ ಒಂದು ಪರಿಸ್ಥಿತಿಗಳು ಫೆಬ್ರವರಿ ತಿಂಗಳಲ್ಲಿ ಬರುವ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಇನ್ನು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಶುಕ್ರ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಶುಕ್ರ ನಿಮಗೆ ಸುಖ ಸ್ಥಾನಾಧಿಪತಿ ಹಾಗೂ ಲಾಭ ಸ್ಥಾನಾಧಿಪತಿ. ಅಷ್ಟಮ ಸ್ಥಾನಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ಅದೃಷ್ಟವನ್ನು ನೀಡಬಲ್ಲರು ನಿಮಗೆ. ಅಂದರೆ ಏನಾದರೂ ಒಂದು ಕೆಲಸವನ್ನು ಕೈಗೆತ್ಕೊಂಡ್ರೆ ಬೇರೆಯವ್ರಿಗೆ ಸ್ವಲ್ಪ ವಿಳಂಬ ಆಗುವಂಥದ್ದು ನಿಮಗೆ ಸ್ವಲ್ಪ ಬೇಗ ಆಗಬಹುದು. ಶುಕ್ರನಿಂದ ಸ್ವಲ್ಪ ಲಾಭಗಳ ಅಭಿವೃದ್ಧಿ ಆಗ್ಬೋದು, ಸ್ತ್ರೀಯರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು. ಜೊತೆಗೆ ಈ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆಲ್ಲ ತುಂಬ ಒಳ್ಳೆಯ ಫಲ. ಉದಾಹರಣೆಗೆ ಒಂದು ಆ್ಯಕ್ಟರ್ ಆಗ್ಬೋದು, ಆ್ಯಕ್ಟ್ರೆಸ್ ಆಗ್ಬೋದು, ನಟ ನಟಿಯರು, ಕಲಾವಿದರು, ಇನ್ಸ್ಟ್ರೂಮೆಂಟ್ಸನ್ನು ಯೂಸ್ ಮಾಡುವಂಥವ್ರು, ವೋಕಲ್ ಅಂದರೆ ಹಾಡಿಡುವಂಥವ್ರು, ಈ ಥರದ ಕಲೆಯಲ್ಲಿ ಈವನ್ ಡ್ರಾಯಿಂಗು, ಆರ್ಕಿಟೆಕ್ಟ್ ಮಾಡಿರ್ತಕ್ಕಂಥವ್ರಿಗೆಲ್ಲ ಒಂದು ಸ್ವಲ್ಪ ಅನುಕೂಲ ಆಗ್ಬೋದು. ಸ್ವಲ್ಪ ಸುಖ ಅಭಿವೃದ್ಧಿ, ವಾಹನ ಯೋಗ, ನೂತನ ವಾಹನ ಯೋಗ, ಲಕ್ಸುರಿ ಅನ್ನುವಂಥ ಒಂದು ಲೈಫನ್ನು ಲೀಡ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ ಕರ್ಕ ರಾಶಿಯವರಿಗೆ. ಸ್ವಲ್ಪ ಮಾನಸಿಕವಾಗಿ ಮಾತ್ರ ಬೇಸರವನ್ನು ಉಂಟು ಮಾಡುತ್ತೆ. ಇನ್ನು 13ನೇ ತಾರೀಕು ಫೆಬ್ರವರಿ 13 ಸೂರ್ಯ ನಿಮ್ಮ ರಾಶಿಯಿಂದ 8ನೇ ಮನೆಗೆ ಬರ್ತಾರೆ. ಇದು ಒಳ್ಳೆಯದಿಲ್ಲ, ಯಾಕಂದರೆ ಸೂರ್ಯನಿಗೆ ಅದು ಶತ್ರುಸ್ಥಾನ, ನಿಮಗೆ ಧನಸ್ಥಾನ ಅಧಿಪತಿ ಸೂರ್ಯನೇ. ಹಾಗಾಗಿ ಫಿನಾನ್ಷಿಯಲ್ ಆಗಿ ಒಂದು ಸ್ವಲ್ಪ ಅನ್ಸ್ಟೇಬಲ್ ಆಗುವಂಥ ಸಾಧ್ಯತೆ ಫೆಬ್ರವರಿ ತಿಂಗಳಲ್ಲಿ ಕರ್ಕ ರಾಶಿಯವರಿಗೆ. ಜೊತೆಗೆ ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯಗಳು, ಕಿರಿಕಿರಿಗಳು ಬರುತ್ತೆ. ಮತ್ತು ನಿಮ್ಮ ಮಾತಿಂದ ಸ್ವಲ್ಪ ಬೇರೆಯವರಿಗೆ ಬೇಸರ ಅಥವಾ ಬೇರೆಯವರ ಮಾತಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗುವ ಸಾಧ್ಯತೆಗಳು ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲದ ಸಮಯ ಆಗ್ಬಿಡುತ್ತೆ ಕರ್ಕಾಟಕ ರಾಶಿಯವರಿಗೆ. ವಿಲ್ ಪವರನ್ನು ಹೆಚ್ಚು ಮಾಡ್ಕೋಬೇಕು, ಧೈರ್ಯವಾಗಿರಬೇಕು, ಯಾವುದೇ ಕಾರಣಕ್ಕೂ ಭಯ ಪಡಬಾರದು. ಏನೇ ಕುಂದುಕೊರತೆಗಳಿದ್ರು ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ, ಅನಾನುಕೂಲ ಅಂತ ಹೇಳಲಿಕ್ಕೆ ಬರಲ್ಲ, ಸಾಧಾರಣ ಫಲ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕು. ಪ್ರತಿನಿತ್ಯ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು ಮರಿಬೇಡಿ ಕರ್ಕ ರಾಶಿಯವರು ಈ ತಿಂಗಳು ಪೂರ್ತಿ. ಇದನ್ನು ಪರ್ವಕಾಲ ಅಂತ ಹೇಳ್ತೀವಿ ನೋಡಿ. 14ನೇ ತಾರೀಕು ಫೆಬ್ರವರಿ 14 ಶನಿ ಪ್ರದೋಷ. ವಿಶೇಷವಾಗಿ ಶನೈಶ್ಚರನಿಗೆ ಹಾಗೂ ನಂದೀಶ್ವರನಿಗೆ ಮತ್ತು ಶಿವನಿಗೆ ಬಹಳ ಪ್ರೀತಿಯಾಗಿರತಕ್ಕಂಥ ದಿನ ಈ ಒಂದು ಶನಿ ಪ್ರದೋಷ. ಅದರ ನಂತರದ ದಿನ ಮಹಾಪರ್ವಕಾಲ, ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಪರ್ವಕಾಲ, ಸೌರ ಚಾಂದ್ರ ಮಹಾಶಿವರಾತ್ರಿ ಮಹೋತ್ಸವ ಅನ್ನುವಂಥದ್ದು ನಡೆಯುತ್ತೆ.
ಶಿವರಾತ್ರಿಯ ಮಹೋತ್ಸವ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಆದ್ಯ ಕರ್ತವ್ಯ. ನೀವು ಆ ಭಗವಂತನನ್ನು ಆರಾಧನೆ ಮಾಡಬೇಕು. ಅದರದ್ದೇ ಸಂಬಂಧಪಟ್ಟಂತ ಇನ್ನೊಂದು ವಿಡಿಯೋ ಮಾಡ್ತೀನಿ, ಆವಾಗ ನೀವು ಅದೆಲ್ಲ ತಿಳ್ಕೊಳ್ಬಹುದು. ಇನ್ನು 23ನೇ ತಾರೀಕು ಕುಜ ಅವರು ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ. ಕುಜ ನಿಮಗೆ ಪಂಚಮ ಸ್ಥಾನಾಧಿಪತಿ ಹಾಗೂ ದಶಮ ಸ್ಥಾನಾಧಿಪತಿ ಆದ್ರಿಂದ ಪೂರ್ವ ಪುಣ್ಯದಲ್ಲಿ ಸ್ವಲ್ಪ ಬಲ ಕೊಡ್ತಾನೆ. ಜೊತೆಗೆ ನಿಮ್ಮ ಜಾಬಲ್ಲಿ ಒಂಚೂರು ಅಭಿವೃದ್ಧಿಯನ್ನು ಕೊಡ್ತಾನೆ. ಧೈರ್ಯವನ್ನು ಕೊಟ್ಟು ಮುನ್ನಡೆಸುವಂತಹ ಶಕ್ತಿಯನ್ನು ಕೂಡ ಕುಜ ನಿಮಗೆ ಕೊಡ್ತಾನೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಟ್ಟು 8ನೇ ಮನೆಯಲ್ಲಿ 5 ಗ್ರಹಗಳು ಕುತ್ಕೊಂಡಿರೋದ್ರಿಂದ ನಾನು ನಿಮಗೊಂದು ಅಡ್ವೈಸ್ ಕೊಡೋಕ್ಕೆ ನಾನು ಹೊರಟಿದ್ದೀನಿ. ಭಯ ಪಡೋ ಅವಶ್ಯಕತೆ ಇಲ್ಲ. ವಾಹನ ಚಾಲನೆ ಬಹಳ ಎಚ್ಚರಿಕೆ ಇರಲಿ. ಈ ತಿಂಗಳು ಒಂದು ಸ್ವಲ್ಪ ಅನಾನುಕೂಲಗಳು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ಗಳಾಗೋದು, ಡಾಕ್ಟರ್ನ ಹೋಗಿ ಮೀಟ್ ಮಾಡುವಂಥ ಪರಿಸ್ಥಿತಿ ಬರುವಂಥದ್ದು, ಚೂರು ಏಟು ಬೀಳುವಂಥದ್ದು ಇದೆಲ್ಲ ನಡೆಯಬಹುದು. ವಾಹನ ಚಾಲಕರು ಎಚ್ಚರವಾಗಿರ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಿಮ್ಮ ಕೆಲಸದ ಮೇಲೆ ಹೆಚ್ಚು ಪರಿಜ್ಞಾನವನ್ನು ಹೊಂದಿ ಸುಮ್ಮನೆ ಲೇಜಿನೆಸ್ ಆಗಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ತುಂಬ ನಿಮಗೆ ನೆಗೆಟಿವ್ ಆಗುವ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಪಂಚಮ ಸ್ಥಾನ ಮತ್ತು ದಶಮ ಸ್ಥಾನಾಧಿಪತಿ ಕೂಡ ನಿಮಗೆ ಅಷ್ಟಮದಲ್ಲೇ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಪಾಸಿಟಿವ್ ಇದೆಯಲ್ಲ, ಶುಕ್ರ ಚೆನ್ನಾಗಿದ್ದಾರೆ, ಶನಿ ಚೆನ್ನಾಗಿದ್ದಾರೆ, ಬುಧ ಚೆನ್ನಾಗಿದ್ದಾರೆ. ಈ ಗ್ರಹಗಳು ನಿಮ್ಗೆ ಏನು ಫಲ ಕೊಡಬಹುದು ನೋಡಿ. ಸ್ತ್ರೀ ನಿರ್ಜಿತ ಪೀನದಲ ಸಮಿತ್ರೋ ಬಹ್ವಾಲಯಸ್ತು ಗಂಟಕಿನಾರ್ಧನಾಢ್ಯ ಹೃಸ್ಪಶ್ಚ ವಕ್ರೋ ಧೃತಗ ಕುಲಿರೆ ಮೇಧಾನ್ವಿತ ಸ್ಫೋದಯ ತೋ ಫಲಪುಷ್ಪ. ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ, ಕರ್ಕಾಟಕ ರಾಶಿಗೆ ಗೋಚಾರದಲ್ಲಿ ಲಾಭಸ್ಥಾನಾಧಿಪತಿ ಅದೃಷ್ಟ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸ್ತ್ರೀ ಪುರುಷರ ಇಬ್ಬರ ಒಂದು ಆಕರ್ಷಣೆ ಜಾಸ್ತಿ ಆಗುತ್ತೆ. ಮತ್ತೆ ಗಂಟಲು ಸ್ವಲ್ಪ ನಿಮಗೆ ಕಿರಿಕಿರಿ ಉಂಟು ಮಾಡುತ್ತೆ. ಮಿತ್ರರು ನಿಮಗೆ ಹೆಚ್ಚು ಸಿಗ್ತಾರೆ ಈ ತಿಂಗಳು. ಮತ್ತೆ ಏನಾದರೂ ಒಂದು ಸಾಧನೆ, ಭೂಮಿ ತಗೊಳ್ಬೇಕು, ಮನೆ ತಗೊಳ್ಬೇಕು ಇತ್ಯಾದಿಗಳಿಗೆ ನಿಮ್ಮ ಪ್ರಯತ್ನ ಶುರುವಾಗುತ್ತೆ. ಆದರೆ ಸಿಕ್ಬಿಡಲ್ಲ, ಪ್ರಯತ್ನ ಶುರುವಾಗುತ್ತೆ. ಮತ್ತೆ ವಿಶೇಷವಾದಂಥ ಆಕರ್ಷಕವಾದಂಥ ಮಾತು, ಆಕರ್ಷಕವಾದಂಥ ನಡೆ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಇಬ್ಬರಿಗೂ, ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಅನ್ವಯ ಆಗುತ್ತೆ. ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಮಾಡ್ತಾ ಇದ್ರೆ ಧನಸ್ಥಾನಾಧಿಪತಿ ಸ್ವಲ್ಪ ನಿಮ್ಮ ಮೇಲೆ ಕರುಣೆ ತೋರಿಸಿ ಧನಾಢ್ಯರು ಅಂದರೆ ದುಡ್ಡನ್ನು ಅನುಭವಿಸುವಂಥವ್ರಾಗ್ತೀರಾ. ಮತ್ತೆ ಯಾವುದೇ ಕೆಟ್ಟ ಬುದ್ಧಿ, ಕೆಟ್ಟ ಜನರ ಸಹವಾಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ತುಂಬ ಆಪತ್ತಿರುತ್ತೆ ನಿಮಗೆ ಈ ತಿಂಗಳು, ಅದನ್ನು ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ತುಂಬ ಫೋರ್ಸ್ ಆಗಿ ನಿಮ್ಮನ್ನು ನೀವು ಉಪಯೋಗಿಸ್ಕೊಳ್ಬೇಡಿ. ಹೆಚ್ಚು ಎಕ್ಸಸೈಸ್ ಮಾಡೋದು, ಹೆಚ್ಚು ಜಿಮ್ ಮಾಡೋದು, ಹೆಚ್ಚು ರನ್ನಿಂಗ್ ಮಾಡೋದು ಇದೆಲ್ಲ ಹೆಚ್ಚು ಮಾಡೋಕ್ಕೆ ಹೋಗ್ಬೇಡಿ. ಯಾವುದನ್ನು ಅತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದರೆ ಬುದ್ಧಿ, ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಜಲಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ. ಹಾಗಾಗಿ ಈ ಒಂದು ತಿಂಗಳು ಸಮುದ್ರ, ನದಿ, ಕೆರೆ, ಬಾವಿ ಇತ್ಯಾದಿಗಳಲ್ಲಿ ಹೆಚ್ಚು ನೀವು ಸಮಯ ಕಳೆಯೋದು ಬೇಡ. ಜಲಕಂಠ ಅಂತ ಹೇಳ್ತೀವಿ ನಾವು. ಸ್ವಲ್ಪ ಹುಷಾರಾಗಿರತಕ್ಕಂಥದ್ದು ಬಹಳ ಒಳ್ಳೆಯದು. ಜನರಲೈಸ್ ಆಗಿ ನೋಡಿದ್ರೆ ಹೇಗಿರುತ್ತೆ ಏನು ಅಂತ ನೋಡೋದಾದ್ರೆ, ನಿಮ್ಮ ಬುದ್ಧಿಶಕ್ತಿ ಅಂದರೆ ಮೆಮೊರಿ ಪವರ್ ಆಗಲೇ ಹೇಳಿದ್ನಲ್ಲ, ವಿಶ್ವವನ್ನು ಗೆಲ್ಲುವಂತಹ ಸಾಮರ್ಥ್ಯ ಆಗೋ ಶಕ್ತಿ ಇರುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಹೆಚ್ಚು ಆಕರ್ಷಣೆಗೆ ಒಳಗಾಗ್ತೀರಾ. ಹೊಸ ಕೆಲಸದ ಜವಾಬ್ದಾರಿ ಅಂದರೆ ಇರೋ ಕೆಲಸದಲ್ಲೇ ಸೇಮ್ ಸಂಬಳಕ್ಕೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅಲ್ಪ ಪ್ರಯಾಣ, ನೂತನ ವಾಹನ ಖರೀದಿ ನಿಮ್ಮ ಮನಸ್ಸಾಗುತ್ತೆ, ಅದು ಅನುಕೂಲ ಆಗುತ್ತೆ. ಕೈಗಾರಿಕೋದ್ಯಮದಲ್ಲಿ ಉತ್ತಮವಾದ ಫಲ, ಆರೋಗ್ಯದಲ್ಲಿ ವೃದ್ಧಿ, ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲ. ಬಂಡವಾಳ ಹೂಡಿಕೆಗೆ ಈ ಒಂದು ತಿಂಗಳು ಶುಭ ಇದೆ. ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಚೆನ್ನಾಗಿದೆ, ಧನಲಾಭ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ವ್ಯಾಪಾರ ಅಭಿವೃದ್ಧಿಯಾಗಿ ಬಂಧುಗಳಿಂದ ಸ್ವಲ್ಪ ಸಪೋರ್ಟ್ ಅನ್ನುವಂಥದ್ದು ಸಿಗುತ್ತೆ. ಭಾವನಾತ್ಮಕ ಒತ್ತಡಕ್ಕೆ ನೀವು ಸಿಲುಕ್ತೀರಾ, ಅಂದರೆ ಸೆಂಟಿಮೆಂಟಲ್ ಬ್ಲ್ಯಾಕ್ ಮೇಲ್. ಹಾಗಾಗಿ ಸ್ವಲ್ಪ ಭಾವನಾತ್ಮಕವಾಗಿ ಇರಬೇಡಿ. ಯಾಕಂದರೆ ಸ್ವಲ್ಪ ಯಾವುದೇ ಇರಲಿ ಡಿಸಿಷನ್ ತಗೋಬೇಕಾದ್ರೆ ಹುಷಾರಾಗಿರಿ. ಮೋಸ ಮಾಡುವಂಥ ಜನರು ನಿಮ್ಮ ಜೊತೆ ಇರ್ತಾರೆ, ಮೋಸ ಹೋಗ್ಬೇಡಿ, ಸುತ್ತು ಇರ್ತಾರೆ. ಹೊಸ ಮನೆ ಖರೀದಿಗೆ ನೀವು ಪ್ರಯತ್ನ ಪಡಿ, ಅದು ನಿಮಗೆ ಫಲ ಸಿಗುತ್ತೆ. ಇನ್ಯಾವುದೋ ಒಂದು ತಿಂಗಳಲ್ಲಿ ಫಲ ಸಿಗುತ್ತೆ ನೋಡಿ. ಭೂಮಿ ಪೂಜೆ ಮಾಡಿದ ತಕ್ಷಣ ಗೃಹ ಪ್ರವೇಶ ಮಾಡೋಕ್ಕಾಗಲ್ಲ, ಮನೆ ಕಟ್ಟೋರ್ಗೂ ಕಾಯಬೇಕು. ಹಾಗೆ ನೀವು ಪ್ರಯತ್ನ ಪಟ್ಟರೆ ಮುಂದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಆಹಾರದ ವಿಚಾರದಲ್ಲಿ ಎಚ್ಚರ ಇರಬೇಕು. ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗುತ್ತೆ, ನಿಭಾಯಿಸ್ಕೊಳ್ಳಿ. ಕೋಪ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ಆದಾಯಕ್ಕಿಂತ ಹೆಚ್ಚು ಖರ್ಚು ಜಾಸ್ತಿ ಈ ತಿಂಗಳು ನಿಮಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಸ್ನೇಹಿತರಿಂದನೂ ಖರ್ಚಿರುತ್ತೆ. ಸ್ಥಾನ ಪಲ್ಲಟ ಅಂದರೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗುವ ಸಾಧ್ಯತೆ ಇರುತ್ತೆ. ದುಡುಕಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಅದು ನಿಮ್ಗೆ ಒಳ್ಳೆಯದಲ್ಲ. ಇನ್ನು ಕುಟುಂಬದಲ್ಲಿ ಒಂದು ಸ್ವಲ್ಪ ನೆಮ್ಮದಿಯ ವಾತಾವರಣ ಇರುತ್ತೆ. ಜೊತೆಗೆ ವಾಹನದ ಒಂದು ವೃತ್ತಿಯಲ್ಲಿ ಅಥವಾ ವ್ಯವಹಾರದಲ್ಲಿ ಸ್ವಲ್ಪ ಯೋಗ ಇರುತ್ತೆ. ಹೊಸ ಹೊಸ ಬಟ್ಟೆಗಳು, ವಸ್ತುಗಳು ಮನೆಗೆ ಖರೀದಿ ಮಾಡ್ತೀರಾ, ಮನೆಯನ್ನು ಸಿಂಗರಿಸ್ತೀರಾ. ಶಿಕ್ಷಕರಿಗೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಈ ತಿಂಗಳು. ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಹರ್ಷದಾಯಕ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗಿಯಾಗ್ತೀರಾ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಮಧ್ಯಮ ಫಲ. ಈ ಕಡೆ
ಒಂದು ದಿನ ಪಾಸಿಟಿವ್ ಇರುತ್ತೆ, ಇನ್ನೊಂದು ದಿನ ನೆಗೆಟಿವ್ ಇರುತ್ತೆ. ಮತ್ತು ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿಯಾಗಿರುತ್ತೆ. ಸಹೋದ್ಯೋಗಿಗಳು, ನಿಮ್ಮ ಕಲೀಗ್ಸ್ ಇರ್ತಾರಲ್ಲ, ನಿಮ್ಮ ಜೊತೆ ಕೆಲಸ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ. ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ, ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಉತ್ತಮವಾದ ಫಲ ಸಿಗುತ್ತೆ. ಬಹಳ ದಿನಗಳಿಂದ ಆಗದೆ ಇರತಕ್ಕಂಥ ಕೆಲಸಗಳು ಈ ತಿಂಗಳು ನೆರವೇರಿಬಿಡುತ್ತೆ. ಲೋಹಗಳನ್ನು ಖರೀದಿ ಮಾಡೋದಕ್ಕೆ ಇದು ಉತ್ತಮವಾದ ಮಾಸ. ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಆ ರೀತಿ ಲೋಹಗಳನ್ನು ಖರೀದಿ ಮಾಡಲಿಕ್ಕೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಈ ತಿಂಗಳು ಒಳ್ಳೆಯದಿಲ್ಲ. ಭೂಮಿ ಸಂಬಂಧಪಟ್ಟಂತೆ ವ್ಯಾಪಾರ ಮಾಡುವಂಥವ್ರಿಗೆ ಒಂದು ಸ್ವಲ್ಪ ಎಲ್ಲೋ ಹರ್ಷದಾಯಕವಾಗಿರುತ್ತೆ. ಮನರಂಜನಾ ಕಾರ್ಯಕ್ರಮಗಳಿಗೆ ಕುಟುಂಬ ಸಮೇತವಾಗಿ ಭಾಗವಹಿಸುವಂಥ ಸಾಧ್ಯತೆ, ಸಂತಸದ ಮಾಸ ಆಗುತ್ತೆ. ಹಿರಿಯರ ಆಶೀರ್ವಾದ ಅಂತ ಸಿಗುತ್ತೆ. ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ, ಆದರೆ ನಿಮಗದು ಖರ್ಚಾಗ್ಬಿಡುತ್ತೆ. ಸ್ವಲ್ಪ ಅದೃಷ್ಟದ ಮಾಸ ಅಂತ ಹೇಳ್ಬೋದು ಆ ಟೈಮಲ್ಲಿ. ಸಂಗೀತ, ಕ್ರೀಡೆಗಳಲ್ಲಿ, ನಾಟ್ಯ, ನಟನೆಗಳಲ್ಲಿ ಹೆಚ್ಚಿನ ಆಸಕ್ತಿ, ಮತ್ತು ಹೊಸ ಯೋಜನೆಗಳಲ್ಲಿ ಜಯಪ್ರಾಪ್ತಿ, ಮೃಷ್ಟಾನ್ನ ಭೋಜನ, ತೈಲ ಹಾಗೂ ನೀರಿನ ವ್ಯಾಪಾರಗಳಿಗೆ ಅತ್ಯುತ್ತಮವಾದಂಥ ಪ್ರಗತಿ ಕೂಡ ಕಾಣುವಂಥ ಎಲ್ಲ ಲಕ್ಷಣಗಳು ಕೂಡ ವಿಶೇಷವಾಗಿ ಕಾಣ್ತಾ ಇದೆ. ನೋಡಿ, ಭಗವಂತ ಎಲ್ಲರಿಗೂ ಎಲ್ಲವನ್ನ ಕೊಡೋದಿಲ್ಲ, ಒಂದು ಕೊಟ್ಟರೆ ಒಂದು ಕೊಡೋದಿಲ್ಲ. ಅದಕ್ಕೆ ನಾವು ಭಗವಂತನ ನೆನೆಸೋದಲ್ವಾ, ಭಗವಂತ ಇಂಥದ್ದು ಕೊಡು, ಸಂತಾನ ಕೊಡು, ಮನೆ ಕೊಡು, ಆರೋಗ್ಯ ಕೊಡು, ನೆಮ್ಮದಿ ಕೊಡು, ಹಣ ಕೊಡು ಅಂತ ನಾವು ಕೇಳ್ಕೊತೀವಲ್ಲ. ಹಾಗಾಗಿ ಭಗವಂತ ಎಲ್ಲವನ್ನೂ ಕೊಡಲ್ಲ. ಒಂದು ಕೊಡ್ತಾನಂದರೆ ಒಂದನ್ನು ಖಂಡಿತವಾಗ್ಲೂ ನಮಗೆ ದೂರ ಮಾಡ್ತಾನೆ. ಅದು ನಮ್ಮ ಪ್ರಕೃತಿ ಧರ್ಮ, ಕಾಲ ಪುರುಷನ ತತ್ವ. ಹಾಗಾಗಿ ಚಿಂತೆ ಮಾಡೋದು ಬೇಡ. ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಗುರು, ಕುಜ, ಸೂರ್ಯ ಈ 3 ಗ್ರಹಗಳು ನಿಮಗೆ ಚೆನ್ನಾಗಿಲ್ಲ. ಈ 3 ಗ್ರಹಗಳಿಗೆ ಸಂಬಂಧಪಟ್ಟ ಈವನ್ ರಾಹು ಕೂಡ ನಿಮಗೆ ಒಂದು ಸ್ವಲ್ಪ ಹಿಂಸೆ ಮಾಡ್ಬೋದು. ಹಾಗಾಗಿ ಈ ಗ್ರಹಗಳಿಗೆ ಸಂಬಂಧಪಟ್ಟಂಥ ಏನಾದ್ರು ಸಮಸ್ಯೆಗಳು ನಿಮ್ಗೆ ಬರ್ಬೋದು. ಸಾಧ್ಯವಾದಷ್ಟು ಗುರುಗಳನ್ನು ಹಾಗೂ ಸೂರ್ಯನನ್ನು ಆರಾಧನೆ ಮಾಡಿ. ಹೆಚ್ಚೆಚ್ಚು ಆರಾಧನೆ ಮಾಡೋದ್ರಿಂದ ಭಗವಂತ ವಿಶೇಷವಾದ ಫಲ ಕೊಡ್ತಾನೆ. ಯಾವುದಕ್ಕೂ ನಿಮಗೆ ನೆಗೆಟಿವ್ ಅಂತ ಅನಿಸಿದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಗುರು ಚೇಂಜ್ ಆದರೆ ಗುರುಬಲ ಬರೋದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಗುರುಶಾಂತಿ ಮಹಾಯಾಗಗಳು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನಿಮ್ಮ ಊರು ಸುತ್ತಮುತ್ತ, ನಿಮ್ಮ ಗ್ರಾಮದ ಸುತ್ತಮುತ್ತ ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೀವು ಒಂದು 500, 1000, 2000 ಅದಕ್ಕೆ ಚಾರ್ಜ್ ಇಟ್ಟಿರ್ತಾರೆ. ಅದನ್ನು ಬರೆಸ್ಬಿಟ್ಟು ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಕೊಟ್ಟು ಬಂದರೆ ಸಂಕಲ್ಪ ಮಾಡಿ ಗುರುಶಾಂತಿ ಮಹಾಯಾಗ ಮಾಡ್ತಾರೆ. ಇದು ಕಡ್ಡಾಯವಾಗಿ ಮೇಷರಾಶಿಯವರು ಮಾಡಿಸ್ಕೋಬೇಕು. ಹಾಗೇನಾದರೂ ನಿಮಗೆ ಎಲ್ಲೂ ಅನುಕೂಲ ಆಗಲಿಲ್ಲ ಅಂದರೆ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಹಾಗೂ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೈಶ್ಚರ ಹೋಮನೂ ಬರುತ್ತೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ, ಲಕ್ಷ್ಮೀ ಮಹಾಲಕ್ಷ್ಮಿ ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಹೋಮಕ್ಕೆ ನೀವು ಪಾಲ್ಗೊಳ್ಬೇಕು ಅಂತಂದರೆ 8431384001 ಅನ್ನುವಂಥ ಒಂದು ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ನೀವು ಮಾಡಬೇಕಾದ್ರೆ ಇಷ್ಟೇ, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಸಮೇತವಾಗಿ ನಿಮ್ಮ ಪಿನ್ ಕೋಡ್ ಅಡ್ರೆಸ್ ಸಮೇತವಾಗಿ ನಿಮ್ಮ ಒಂದು ಅಡ್ರೆಸ್ಸನ್ನು ಕಳಿಸಿದ್ರೆ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗುತ್ತೆ. 1001 ರೂಪಾಯಿ ಈ ಒಂದು ಪೂಜೆಗೆ ಚಾರ್ಜಸ್ ಇರುತ್ತೆ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ, ಅದಕ್ಕಿಂತ ಹೆಚ್ಚಿನ ಅವಕಾಶ ಇರಲ್ಲ. ಯಾಕಂದರೆ ಹೋದ್ಸಲ ತುಂಬ ಜನ ಆಗೋಗಿ ಕುದುರೆಲಾಡ ಸುಮಾರು ಜನಕ್ಕೆ ನಾವು ಕಳ್ಸೋಕ್ಕಾಗಿಲ್ಲ ಶನಿಶಾಂತಿ ಮಹಾಯಾಗದಲ್ಲಿ. ಈ ಸಲ ಕರುಂಗಲಿ ಮಾಲಾ ಅನ್ನುವಂಥ ಮಾಲೆಯನ್ನು ಪೂಜೆಗೆ ಇಟ್ಟು ನಾವು ನಿಮಗೆ ಕಳಿಸ್ತಾ ಇದ್ದೀವಿ. ಆ ಕರುಂಗಲಿ ಮಾಲೆ ಒಂದು ಪೂಜೆಗೆ ಒಬ್ಬರಿಗೆ 1 ಸಿಗುತ್ತೆ. ವಿತ್ ಸರ್ಟಿಫಿಕೇಟ್ ಸಮೇತವಾಗಿ ಈ ಒಂದು ಕರುಂಗಲಿ ಮಾಲೆ ನಿಮಗೆ ಬರುತ್ತೆ. ನೆಗೆಟಿವ್ ಎನರ್ಜಿನ ದೂರ ಮಾಡಿಕೊಂಡು ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡೋದಕ್ಕೆ ಆ ಮಾಲೆ ನಿಮಗೆ ಸಪೋರ್ಟ್ ಮಾಡುತ್ತೆ. ಶಿವ ಹಾಗೂ ಗುರುಗಳ ಒಂದು ಪ್ರತೀಕವಾಗಿರ್ತಕ್ಕಂಥ ಮಾಲೆ ಅದು. ಅದನ್ನು ನೀವು ಧರಿಸ್ಕೋಬೋದು. ಪೂಜೆ ಆದಮೇಲೆ ಕೊರಿಯರ್ ಮುಖಾಂತರ ನಿಮಗೆ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಫೆಬ್ರವರಿ ತಿಂಗಳ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.